ನಮ್ ತರ ಯುವ ಜನಕರು ಏನ್ ಮಾಡ್ತಿದಾರೆ, ಹೋಗಿ 10-20 ಸಾವಿರ ಬೆಂಗಳೂರು ಆ ಕಡೆ ಎಲ್ಲ ದುಡಿಯೋದಕ್ಕಿಂತ ಏನಪ್ಪಾ ಇದೊಂದು ಈ ತರ ಫಾರ್ಮ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತೇಳಿ ಇದ್ ಮಾಡ್ತಾರೆ ಸರ್. ಒಬ್ಬ ರೈತರಿಗೆ ಏನೇನ್ ಇರ್ಬೇಕು ಉಪಕಸಬುಗಳು ಏನೇನು ಅಂದ್ಕೊಂತೀವಿ ಸರ್. ಜಮೀನ್ ಮಾಡೋದ್ರ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಈ ತರ ಉಪಕಸಬುಗಳು ಇದ್ರೆ ಬರ್ಬೋದು. ಪರ್ಪಸ್ ಯಾರು ತಗೊಳಕ್ ಬರ್ತೀನಿ ಅಂದ್ರೆ ಕೊಡ್ತೀವಿ ಸರ್. ಸರ್ ಲಾಭ ಅಂತ ಫಸ್ಟ್ ಹೋಗ್ಬಿಡ್ ಸರ್. ನಾವು ಮೊದ್ಲು ಮಾಡೋ ಕೆಲಸ ನಿಯತ್ತಾಗಿ ಮಾಡ್ಕೊಂಡು ಹೋದ್ರೆ, ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಕೆಲಸ ಮಾಡುತ್ತೆ ತಾನೇ ಲಾಭ ಆಗಿ ಕಾಣುತ್ತೆ ಸರ್. ಈಗ ಮೊದಲು ತಿಳ್ಕೊಬೇಕು ಸರ್ ಆದಷ್ಟು. ಈಗ ಯಾಕಂದ್ರೆ ತಿಳ್ಕೊಳ್ದೆ ಬಂದು ಸಾಕ್ಬೇಕಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಸರ್. ಇದಕ್ಕೆ ಹಲವಾರು ರೋಗಗಳು ಬರುವಂತದ್ದು ಇರುತ್ತೆ ಸರ್. ಅದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಮಾಡ್ಕೋಬಹುದು ಸರ್, ಏನ್ ತೊಂದರೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸೋಮನಮರಡಿಯಲ್ಲಿ ಇರುವಂತಹ ಸಪ್ತಮೇಗೌಡ ಶೀಪ್ ಫಾರ್ಮ್ ಹತ್ರ ಇದ್ದೇವೆ. ಸೊ ಇವರು 3 ವರ್ಷಗಳಿಂದ ಕೆಂಗುರಿ ಸಾಕಾಣಿಕೆನ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಬಕ್ರೀದ್ಗೆ ಬೇಕಾಗುವಂತಹ ಕುರಿಗಳು ಇದಾವೆ, ಟಗರುಗಳು ಇದಾವೆ. ಹಾಗೆ ವಿಡಿಯೋದಲ್ಲಿ ನಾನು ನಿಮಗೆ ಕೆಂಗುರಿ ಸಾಕಾಣಿಕೆಯನ್ನು ಮಾಡುವಂತಹ ವಿಧಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಬನ್ನಿ ಒಂದು ವಿಡಿಯೋನ ನಾವು ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ಶಿವಾನಂದ್ ಅಂತೇಳಿ, ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ಸೋಮನಮರಡಿ ಎಂಬ ಗ್ರಾಮದವರು. ನಾವು 3 ವರ್ಷದಿಂದ ಕೆಂಗೂರಿನ ಸಾಕ್ತಿದ್ದೇವೆ ಸರ್. ಓಕೆ ಸರ್, ಈಗ ನೀವು ಈ ಒಂದು ಕೆಂಗೂರಿನ ಸಾಕೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಸರ್? ಕಾರಣ ಅಂತ ಏನಿಲ್ಲ ಸರ್, ನಮ್ಮ ಸ್ನೇಹಿತರು ಇಲ್ಲಿ ಸಾಕ್ತಾ ಇದ್ರು. ನಾವು ಬೇರೆ ಗೋವಾದಲ್ಲಿ ಕೆಲಸ ಮಾಡ್ತಿರುವಾಗ ಕೊರೋನಾ ಟೈಮ್ದಲ್ಲಿ ಏನೇ ಕೆಲಸ ಇಲ್ದ ಊರಿಗೆ ಬಂದಾಗ ಅಷ್ಟರೊಳಗೆ ನಮ್ಮ ಫ್ರೆಂಡ್ಸ್ ಸಾಕ್ತಿದ್ರು ಸರ್. ಅವರು ಸಾಕಿದಾರೆ ಅಂತೇಳಿ ನಾವು ನೋಡೋಣ ಅಂತೇಳಿ ಪ್ರಯತ್ನ ಮಾಡಿದ್ವಿ ಸರ್. ಮೊದಲನೇ ಸಲ ಒಂದು 15 ಮರಿ ತಂದು ಸಾಕಾಣಿಕೆ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಒಳ್ಳೆ ಲಾಭ ಅನಿಸ್ತು. 2ನೇ ಬ್ಯಾಚು ಮತ್ತೆ ಒಂದು 15 ತಂದಾದ್ಮೇಲೆ 25 ಮರಿ ತಂದೆ ಸರ್ 2ನೇ ಬ್ಯಾಚು. ಅದ್ರಲ್ಲಿ ನನಗೆ ಸ್ವಲ್ಪ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲದ ಕಾರಣ ಪಿಪಿಆರ್ ಅಟ್ಯಾಕ್ ಆಗಿ ಒಂದು 6 ಮರಿ ಸತ್ತೋದು ಸರ್. ಹಂಗಾಗಿ 1 ವರ್ಷ ಗ್ಯಾಪ್ ಮಾಡಿ ಈಗ 3ನೇ ಬ್ಯಾಚ್ ಸರ್ ಸಾಕ್ತಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಮರಿನೇ ತಗೊಂಡಿದ್ದೀನಿ, ದೊಡ್ಡ ಸೈಜ್ ಮರಿನೇ. ಯಾವುದೇ ತರ ರೋಗ ರುಜಿನಗಳು ಏನಿಲ್ಲ. ನಮ್ಗೆ ಚೆನ್ನಾಗಿ 2 ತಿಂಗಳಾಯ್ತು ಸರ್ ತಂದು. ಇವತ್ತು 2 ತಿಂಗಳ 10 ದಿನ ಆಗಿದೆ. ಯಾವುದೇ ತರ ರೋಗ ರುಜಿನ ಏನಿಲ್ಲ, ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನಮ್ಗೆ. ಓಕೆ ಸರ್, ಈಗ ಈ ಬ್ಯಾಚ್ಗೆ ಎಷ್ಟು ಮರಿ ತಗೊಂಡ್ಬಂದಿದ್ದೀರಿ ಸರ್? ಈಗ 3ನೇ ಬ್ಯಾಚ್ ಸರ್ 40 ಮರಿ ತಂದಿದ್ದೀವಿ ಸರ್. 40 ಮರಿ ತಂದಿದ್ದೀರಿ? 40 ಮರಿ ತಂದಿದ್ದೀವಿ. ಓಕೆ, ನಿಮ್ಮ ಒಂದು ದಿನಚರಿ ಯಾವ ತರ ಶುರು ಆಗುತ್ತೆ ಸರ್? ಸರ್ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಎಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತೀವಿ ಸರ್. ಇದನ್ನ ಕ್ಲೀನ್ ಮಾಡಿ ಆದ್ಮೇಲೆ ಬೆಳಿಗ್ಗೆ ಮೆಕ್ಕೆಜೋಳ ಕಾಳು ಹಾಕ್ತಿವಿ ಸರ್ ಅದಕ್ಕೆ. ಅದಾದ್ಮೇಲೆ ಮತ್ತೆ ಒಟ್ಟ ಹಾಕಿ 2 ಸಲ ಒಟ್ಟ ಹಾಕಿ ನೀರು ಕುಡಿಸ್ಬಿಡ್ತೀವಿ ಸರ್. ಒಂದೇ ಸಲ 12 ಗಂಟೆಗೆಲ್ಲ ಬರುತ್ತೆ ಸರ್ ಮತ್ತೆ. ಓಕೆ ಸರ್, ಈಗ 3 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆಯಾ ಸರ್? ಸರ್ ಲಾಭ ಅಂತ ಫಸ್ಟ್ ಹೋಗ್ಬಿಡ್ ಸರ್. ನಾವು ಮೊದಲು ಮಾಡೋ ಕೆಲಸ ನಿಯತ್ತಾಗಿ ಮಾಡ್ಕೊಂಡು ಹೋದ್ರೆ, ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಕೆಲಸ ಮಾಡುತ್ತೆ ತಾನೇ ಲಾಭ ಆಗಿ ಕಾಣುತ್ತೆ ಸರ್. ಈಗ ನಾವು ಮರಿ ಸಾಕಿದ್ವಿ ಅಂತ ಹೇಳಿ ಅನ್ಕೊಂಡು ಈ ಮರಿ ಸಾಕಿ ಅದು ಸರಿ ಯಾವುದೇ ರೀತಿಯಲ್ಲಿ ಯಾವ್ದು ರೋಗ ಬಂದ್ರು ಏನು ಬಂದ್ರು ಗೊತ್ತಾಗ್ದೇನೆ ಸುಮ್ಮನೆ ಅದೇ ತರ ಬಿಟ್ರೆ ಎಲ್ಲ ಲಾಸ್ ಬರುತ್ತೆ ಸರ್. ಆ ಮರಿ ತಕ್ಕಂತೆ ಕರೆಕ್ಟ್ ಆಗಿ ಆ ಫುಡ್ ತಿಂತ ಇದಿಲ್ಲ, ಕರೆಕ್ಟ್ ಆಗಿ ಮೇವು ಹಾಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಲಾಭ ಮಾಡ್ಕೋಬಹುದು ಸರ್ ಇದರಲ್ಲಿ. ನೀವು ಮೊದಲನೇ ಬ್ಯಾಚ್ ಶುರು ಮಾಡಿದಾಗ ಎಲ್ಲಾದ್ರೂ ಟ್ರೈನಿಂಗ್ ತಗೊಂಡಿದ್ದೀರಾ ಸರ್? ಇಲ್ಲ ಸರ್, ಯಾವುದೇ ರೀತಿಯಲ್ಲಿ ಟ್ರೈನಿಂಗ್ ತಗೊಂಡಿಲ್ಲ ಸರ್. ಓಕೆ, ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರ್ಗೆ ಏನೋ ಒಂದು ಕಿವಿ ಮಾತು ಹೇಳಕ್ ಶುರು ಮಾಡ್ತೀರಿ ಸರ್? ಹೊಸದಾಗಿ ಮೊದಲು ತಿಳ್ಕೊಬೇಕು ಸರ್ ಆದಷ್ಟು. ಈಗ ಯಾಕಂದ್ರೆ ತಿಳ್ಕೊಳ್ದೆ ಬಂದು ಸಾಕ್ಬೇಕಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಸರ್. ಇದಕ್ಕೆ ಹಲವಾರು ರೋಗಗಳು ಬರುವಂತದ್ದು ಇರುತ್ತೆ ಸರ್. ಅದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಮಾಡ್ಕೋಬಹುದು ಸರ್, ಏನ್ ತೊಂದರೆ ಇಲ್ಲ. ಓಕೆ ಸರ್, ಈಗ ಸಂತೆಯಿಂದ ನಾವು ಕುರಿ ತಂದ ತಕ್ಷಣ ಮಾಡ್ಬೇಕಾಗಿರೋ ಕೆಲಸಗಳು ಏನೇನು ಸರ್? ಸರ್ ನಾವು ಈಗ ನಮ್ಮ ಕಡೆ ನಮ್ಮ ಭಾಗದಲ್ಲಿ ದೇವದುರ್ಗ ಸಂತೆ ಇದೆ ಸರ್, ಶನಿವಾರ ನಡೆಯುತ್ತೆ. ಅದು ಬಿಟ್ರೆ ಶುಕ್ರವಾರ ಶಾಪುರ್ ಸಂತೆ ಇದೆ ಸರ್. ಇಲ್ಲಿ ಹತ್ರ ಆಗೋದ್ರಿಂದ ಅವು ಗಾಡಿಯಲ್ಲಿ ಹಾಕೊಂಬರಾಗ ಏನ್ ತೊಂದರೆ ಅನ್ಸಂಗಿಲ್ಲ ಸರ್. ನಾವು ಸಿಂಧನೂರು, ಕುಕ್ಕನಪಳ್ಳಿ ಆ ಕಡೆ ಭಾಗದಿಂದ ಅಂದ್ರೆ ಸ್ವಲ್ಪ ಗಾಡಿಯಲ್ಲಿ ಬರೋಟಿಗೆ ಟೈರ್ಡ್ ಆಗಿರುತ್ತೆ ಸರ್. ಸ್ವಲ್ಪ ಬಂದು ಬೆಲ್ಲದ ನೀರು ಅದೆಲ್ಲ ಕೊಟ್ಕೊಂಡ್ರೆ ಇದಾಗ್ತದೆ ಸರ್. ನಾವ್ ಇಲ್ಲಿ ಹತ್ರದಲ್ಲಿ ತರೋದ್ರಿಂದ ಏನ್ ತೊಂದರೆ ಇಲ್ಲ. ಬಂದ ತಕ್ಷಣಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀವಿ ಸರ್. ಆದಷ್ಟು ರೆಸ್ಟ್ ಕೊಟ್ಟು ಸ್ವಲ್ಪ ಒಂದು 1 ಅವರ್ 2 ಅವರ್ ಆದ್ಮೇಲೆ ಸ್ವಲ್ಪ ನೀರು ಕೊಟ್ಟು ಆಮೇಲೆ ಹೊಟ್ಟೆಲ್ಲ ಹಾಕ್ತೀವಿ ಸರ್. ಯಾಕಂದ್ರೆ ಅಲ್ಲಿ ಯಾವ ರೀತಿ ವಾತಾವರಣಕ್ಕೆ ಹೊಂದ್ಕೊಂಡಿರುತ್ತೋ ಗೊತ್ತಿಲ್ಲ, ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಇದಾಗುತ್ತಲ್ಲ. ಹಂಗಾಗಿ ಒಂದು 2-3 ತಾಸುವರೆಗೆ ರೆಸ್ಟ್ ಕೊಡ್ತೀವಿ ಸರ್. ಅದಕ್ಕೆ ಯಾವುದೇ ರೀತಿ ನೀರು ಒಂದ್ಬಿಟ್ಟು ಏನು ಹಾಕಲ್ಲ ಸರ್. ಓಕೆ ಸರ್, ಈಗ ನೀವು ಮೊದಲನೇ ಬ್ಯಾಚ್ ಮಾಡಿದಾಗ್ಲೇ ಇಷ್ಟು ದೊಡ್ಡ ಒಂದು ಫಾರ್ಮ್, ಶೆಡ್ ಫಾರ್ಮ್ ಮಾಡಿದ್ರ ಅಥವಾ ಮುಂಚೆ ಏನಾದ್ರು ಸಣ್ಣದ ಪ್ರಮಾಣದಲ್ಲಿ ಏನಾದ್ರು ಮಾಡಿ? ಇಲ್ಲ ಸರ್, ನಾವು ಫಸ್ಟಿಗೆ 15 ಮರಿ ತರಬೇಕಾದ್ರೆ ಯಾವುದೇ ರೀತಿ ಸೆಡ್ ಮಾಡ್ಕೊಂಡಿದ್ವಿ. ಚಿಕ್ಕದಾಗಿ 10x10 ಇತ್ತು ಸರ್. ಅದ್ರಲ್ಲಿ ಇಲ್ಲಿ ನಮ್ಮ ಮನೆ ಇಲ್ಲಿದೆ, ಆ ಮನೆ ಪಕ್ಕದಲ್ಲಿ ಮಾಡ್ಕೊಂಡಿದ್ವಿ ಸರ್. 10x10 ಒಂದು 15 ಮರಿ ಸಾಕೊಂಡಿದ್ದೆ ಸರ್. ಅದೇ ಮತ್ತೆ 2ನೇ ಬ್ಯಾಚಿಗೆ 25 ಮರಿ ಸಾಕೊಂಡಾಗ ಸ್ವಲ್ಪ ಲಾಸ್ ಬಂತು ಸರ್. ನಂಗೆ ಲಾಸ್ ಬಂದಾಗ ಅದನ್ನ ಇದು ಮಾಡಕ್ ಆಗ್ಲಿಲ್ಲ. ಲಾಸ್ ಬಂದಿದೆ ಅಂತೇಳಿ ನನಗೆ ಅಷ್ಟಕ್ಕೆ ಬಿಡ್ಲಿಲ್ಲ ಸರ್. ನೋಡೋಣ ಅಂತೇಳಿ 3ನೇ ಬ್ಯಾಚಿಗೆ ಓದುಗಳನ್ನ ಸಾಕೊಂಡೆ ಸರ್. ಓದುಗಳು ಸಾಕಿ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿ ನನಗೆ ದುಡ್ಡು ಬಂದಿರೋದ್ರಿಂದ ಇದೊಂದು ಕಡಿಮೆ ಬಜೆಟ್ ನಲ್ಲಿ ಸೆಡ್ ಮಾಡ್ಕೊಂಡಿದ್ದೆ. 20ಕ್ಕೆ 40 ಶೆಡ್ ಇದೆ ಸರ್ ಸುತ್ತಳತೆ.
ಒಂದು 70,000-80,000 ಸಾವಿರ ಖರ್ಚಾಗಿದೆ ಸರ್. ಅದಕ್ಕೆ 70,000-80,000 ಸಾವಿರ ಖರ್ಚಾಗಿದೆ ಓಕೆ ಸರ್. ಸರ್ ಈ ಒಂದು ಶೆಡ್ ಮಾಡೋದಕ್ಕೆ ಸರ್ಕಾರದಿಂದ ಏನಾದ್ರು ಸರ್ಕಾರದಿಂದ ಯಾವ ರೀತಿ ಇದು ಮಾಡ್ಕೊಂಡಿಲ್ಲ ಸರ್. ಆದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಒಳಪಡೋದ್ರಿಂದ ನಮ್ಮ ಗ್ರಾಮದ ಸೋಮಮರಡಿ ಆ ಪಂಚಾಯತ್ ಕಡೆಯಿಂದ ನಾವು ಶೆಡ್ ಗಳನ್ನ PDOs ಮೇಡಮ್ ಅವ್ರಿಗೆ ಮಾತಾಡ್ಕೊಂಡು ಶೆಡ್ ಅವ್ರು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಸರ್. ಇಲ್ಲಿವರೆಗೆ ಯಾವ್ದೇ ರೀತಿ ಮಾಡ್ಕೊಂಡಿಲ್ಲ, ಇನ್ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಓಕೆ ಸರ್, ಈಗ ಏಕ್ದಮ್ ನನ್ನ ಹತ್ರ 1 ಕೋಟಿ ರೂಪಾಯಿ ದುಡ್ಡಿದೆ, 30 ಲಕ್ಷ ಇನ್ವೆಸ್ಟ್ ಮಾಡಿ ನಾನು ದೊಡ್ಡದಾಗಿ ಹೈಟೆಕ್ ಶೆಡ್ ಮಾಡಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು 500,000 ಮರಿ ಸಾಕ್ತೀನಿ ಅಂತ ಹೇಳೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ನಿಮ್ಮ ಹತ್ರ 1 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಇಂಥ ಬಿಸ್ನೆಸ್ ಬರೋ ಅವಶ್ಯಕತೆ ಇಲ್ಲ ಸರ್. ಅದರಲ್ಲಿ ಬೇರೆ ಬೇರೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಮೊದ್ಲು ನಾವು ರೈತರ ಮಕ್ಕಳಾಗಿರೋ ಅಂದ್ರೆ ಇದೆಲ್ಲ ನಮ್ಗೆ ಒಬ್ಬ ರೈತರಿಗೆ ಏನೇನ್ ಇರಬೇಕು ಉಪಕಸಬುಗಳು ಏನೇನು ಅಂದ್ಕೊಂತೀವಿ ಸರ್. ಜಮೀನ್ ಮಾಡೋದ್ರ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಈ ತರ ಉಪಕಸಬುಗಳು ಇದ್ರೆ ಬರ್ಬೋದು. ನಿನ್ನ ಹತ್ರ 1 ಕೋಟಿ ಇದೆ ಅಂತ ಅನ್ಕೊಂಡು ಇದನ್ನ ಮಾಡೋದ್ರಲ್ಲಿ ಯಾವ್ದು ನಮ್ಗೆ ಸರಿ ಅನಿಸ್ತಾ ಇಲ್ಲ ಸರ್. ಅದು ಅಂದ್ರೆ ಇವಾಗ ನಾವು ಆಳಿಟ್ಟು ಮಾಡ್ತೀವಿ ಅಂದ್ರೆ ಆಳಿಟ್ಟು ಮಾಡ್ತೀವಿ ಅಂದ್ರೆ ಆಳು ಮಾಡಿದ್ದು ಆಳಿಗೆ ಸರ್, ನಾವು ಮಾಡಿದ್ ನಮ್ಗೆ ಅಂತೆ. ಆಳಿಟ್ಟು ಮಾಡೋಕೆ ಯಾವತ್ತು ಹೋಗ್ಬಾರ್ದು ಸರ್. ಅದು ಓಕೆ ಸರ್. ಈಗ ಮೇವಿನ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ನಾನು ಫಸ್ಟ್ ಬ್ಯಾಚ್ ಮತ್ತೆ ಸೆಕೆಂಡ್ ಬ್ಯಾಚ್ ಸಾಕಿದಾಗ ನಾನು ಹಸಿಮೇವನ್ನು ಹಾಕ್ತಿದ್ದೆ ಸರ್. ಹಸಿಮೇವು ಹಾಕಿದ್ರೆ ನನಗೆ ಸರಿಯಾದ ರೀತಿಯಲ್ಲಿ ರಿಸಲ್ಟ್ ಏನೋ ಸಿಕ್ಕಿರ್ಲಿಲ್ಲ. ಹಂಗಾಗಿ ಈ ರೀತಿ ಈ 3ನೇ ಬ್ಯಾಚ್ ಏನ್ ಮಾಡ್ಕೊಂಡಿನಿ ಅಂದ್ರೆ ತೊಗರಿ ಒಟ್ಟು ಶೇಂಗಾ ಒಟ್ಟು ಸರ್, ಇವ್ ಎರಡನ್ನೇ ಮಾಡ್ಕೊಂಡಿರೋ ಸರ್. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ 2 ತಿಂಗಳಲ್ಲಿ. 2 ತಿಂಗಳು 10 ದಿನ ಆಗಿ ಸರ್ ಈ ಮರಿ ತಂದಿವಿ ಇಷ್ಟವರೆಗೆ. ನನಗೆ 2 ಬ್ಯಾಚ್ ಹಾಕಿದ್ರೆ ಈ ತರ ರಿಸಲ್ಟ್ ಬಂದಿರ್ಲಿಲ್ಲ ಸರ್. 5 ತಿಂಗಳವರೆಗೂ ಮೇಯಿಸಿದ್ರು ಈ ತರ ಮರಿಗಳು ಬಂದಿರ್ಲಿಲ್ಲ ಸರ್. ಈ ಚೆನ್ನಾಗಿ ಗ್ರೋತ್ ಬಂದಿದೆ. ಈಗ ಒಣ ಮೇವನ್ನು ಮೇಯಿಸೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಸರ್. ಅಂದ್ರೆ ನಿಮ್ ಜಮೀನಲ್ಲಿ ಏನೋ ಮೇವು ಬೆಳ್ಕೊಂಡು? ಜಮೀನಲ್ಲಿ ಇದೆ ಸರ್, ಸೂಪರ್ ನೇಪರ್ ಹಾಕೊಂಡಿದ್ದೀನಿ. ಸೂಪರ್ ನೇಪರ್ ಇದೆ. ಓಕೆ ಸರ್, ಸಾಮಾನ್ಯವಾಗಿ ಕೆಂಗುರಿ ಸಾಕಾಣಿಕೆಯಲ್ಲಿ ಬರುವಂತಹ ರೋಗಗಳೇನು ಮತ್ತೆ ಅದಕ್ಕೆ ನಾವು ಯಾವ ತರ ಒಂದು ಮುನ್ನೆಚ್ಚರಿಕಾ ಕ್ರಮ ತಗೋಬೇಕು ಸರ್? ಸರ್ ಇದರಲ್ಲಿ ಹಲವಾರು ರೋಗಗಳು ಬರುತ್ತೆ. ಸದ್ಯಕ್ಕೆ ಈಗ ಏನಪ್ಪಾ ಅಂತಂದ್ರೆ ನಾವು ಮರಿ ತಂದ ತಕ್ಷಣಕ್ಕೆ ಡಿವಾರ್ಮಿಂಗ್ ಅಂತ ಮಾಡ್ಕೋಬೇಕು ಸರ್. ಮರಿ ತಂದು ಒಂದು 3 ದಿನದಲ್ಲಿ ಜಂತುನಾಶಕ ಹಾಕೊಂಡ್ಬಿಡ್ಬೇಕು. ಜಂತುನಾಶಕ ಹಾಕೊಂಡು ಒಂದು 2-3 ದಿನದೊಳಗೆ PPR ಮಾಡ್ಕೋಬೇಕು ಸರ್. PPR ಮಾಡ್ಕೋದ್ರಿಂದ ಕೆಲವೊಂದು ರೋಗಗಳನ್ನ ಆಲ್ಮೋಸ್ಟ್ ಅಲ್ಲಿ 50% ನಮ್ಗೆ ಇದಾಗ್ಬಿಡುತ್ತೆ ಸರ್. ಅದಾದ್ಮೇಲೆ ET ಮಾಡ್ಕೋಬೇಕು ಸರ್. ET ಯಾಕಪ್ಪ ಅಂತಂದ್ರೆ ಚಳಿಗಾಲದಲ್ಲಿ ಆ ಟೈಮ್ದಾಗ ಮಾಡ್ಕೊಂಡ್ರೆ ಸ್ವಲ್ಪ ಚಳಿ ಇರೋದ್ರಿಂದ ಈಟ್ ಇದು ಮಾಡ್ಕೋಬಹುದು ಸರ್. ಮತ್ತೆ ಬಾಯಿ ವ್ಯಾನಿ, ಕಾಲು ರೋಗ ಇದೆಲ್ಲ ಬರುತ್ತೆ ಸರ್. ಅದು ಬಂದ್ರೆ ನಮ್ಮ ಪಕ್ಕದಲ್ಲಿರೋ ವೆಟರ್ನರಿ ಡಾಕ್ಟರ್ ಇದ್ದಾರೆ ಸರ್, ಅವ್ರು ಕರ್ಸ್ಕೊಂಡು ಇದು ಮಾಡ್ಕೊಂತೀವಿ ಸರ್. ಓಕೆ ಸರ್, ಈಗ ನೀವು 3-4 ತಿಂಗಳು ಮರಿ ತಂದು 2-3 ತಿಂಗಳು ಸಾಕಿ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ತಂದು ಸಾಕೋದು ಬಹಳ ಈಸಿ ಸರ್. ಬಟ್ ಇದು ಮಾರಾಟ ಮಾಡ್ತೀನಿ ಅಂತ ಹೋದಾಗ ನೀವು ಒಂದು ಮಾರ್ಕೆಟಿಂಗ್ ಅಲ್ಲಿ ಏನೇನೋ ಒಂದು ಅನುಭವಗಳನ್ನ ಪಡೆದ್ರಿ, ಮತ್ತೆ ಯಾವ ಸವಾಲುಗಳನ್ನ ನೀವು ಎದುರಿಸಿದ್ರಿ ಸರ್? ಈಗ ಸರ್ ನಾವು ಈಗ ಹೇಳಿ ನಮ್ಮ ಹತ್ರ ದುಡ್ಡು ಇದೆ, ಒಂದು 50 ಮರಿ ತಗೊಂತೀವಿ, ತಂದೆ ಚೆನ್ನಾಗೆಲ್ಲ ಇದ್ ಮಾಡ್ತೀವಿ ಸರ್. ಮಾರ್ಕೆಟಿಂಗ್ ಮೇನ್ ಬರೋದು ಸಮಸ್ಯೆ ಮಾರ್ಕೆಟಿಂಗ್ ಸರ್. ಯಾಕಂದ್ರೆ ಈಗ ನಮ್ ತರ ಯುವ ಜನಕರು ಏನ್ ಮಾಡ್ತಿದಾರೆ, ಹೋಗಿ 10-20 ಸಾವಿರ ಬೆಂಗಳೂರು ಆ ಕಡೆ ಎಲ್ಲ ದುಡಿಯೋದಕ್ಕಿಂತ ಏನಪ್ಪಾ ಇದೊಂದು ಈ ತರ ಫಾರ್ಮ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತೇಳಿ ಇದ್ ಮಾಡ್ತಾರೆ ಸರ್. ಈಗ ಅದರಿಂದ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಇದೆ ಸರ್. ನಾವು 2 ಸಲ ಮಾಡಿದ ನಂತರ ಇಲ್ಲೇ ಬಂದು ಕೊಟ್ಟಿದ್ವಿ ಸರ್. ಇಲ್ಲಿದೆ ಸ್ವಲ್ಪ ಕಷ್ಟ ಸರ್ ಮಾರ್ಕೆಟಿಂಗ್. ನಮ್ ಮೊದಲನೇ ಇದರಲ್ಲಿ ಕಂಡುಕೊಳ್ಬೇಕಾಗಿರೋದು ಏನಂತಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ ಮೊದಲು ಕಲ್ತ್ಕೋಬೇಕು ಸರ್. ಓಕೆ, ನೀವು ಎಲ್ಲೆಲ್ಲಿ ಮಾರಾಟ ಮಾಡಕ್? ನಾವು ಎಲ್ಲಿ ಮಾರಾಟ ನಾವು ಇಲ್ಲಿವರೆಗಾದ್ರೂ ಯಾವುದೇ ಸಂತೆಯಲ್ಲಿ ಇಟ್ಕೊಂಡು ಹೋಗಿ ಮರಿ ಕೊಟ್ಟಿಲ್ಲ ಸರ್. ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್. ನಮ್ಮ ಮುಸ್ಲಿಂ ಬಾಂಧವರು ಇದ್ದಾರೆ, ಇಲ್ಲಿಗೆ ಬರ್ತಾರೆ, ತಗೊಂಡು ಹೋಗ್ತಾರೆ ಸರ್. ಓಕೆ ಸರ್, ಈಗ ಯಾವುದೇ ಒಂದು ಕುರಿ ಸಾಕಾಣಿಕೆ ಇರಲಿ, ಕೋಳಿ ಸಾಕಾಣಿಕೆ ಇರಲಿ, ಅಥವಾ ಕೃಷಿಯ ಕೆಲವೊಂದು ಪದ್ಧತಿಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ಮಹತ್ವವಾದ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಸರ್. ಸೊ ಇದನ್ನ ನೀವು ಯಾವ ತರ ಬಳಸ್ಕೊತಾ ಇದೀರಿ ಸರ್? ಸಾಮಾಜಿಕ ಜಾಲತಾಣಗಳನ್ನ ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂತೀವಿ ಸರ್, ಅದು ನಮ್ಗೆ ಮಾರಕವಾಗಿ ಬರಬಹುದು, ಇಲ್ಲ ಒಳ್ಳೇದಾಗಿರ್ಬೋದು ಸರ್. ಈಗ ನಮ್ದೊಂದು ಸಾಮಾಜಿಕ ಈಗ ನಾವು ಯೂಟ್ಯೂಬ್ಗಳು ಆಯ್ತು, ಈ ತರ ಯಾವ್ದು ಒಳ್ಳೆದಕ್ಕೆ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಸರ್ ಈಗ ನಾನೊಬ್ಬ ಸಪ್ತಮಿಗೌಡ ಸೀಪ್ ಫಾರ್ಮ್ ಅಂತ ಮಾಡಿದ್, ನಮ್ಮ 3 ಜನಕ್ಕೆ ನಮ್ಗೆ ಗೊತ್ತಿಲ್ಲ ಸರ್ ಈ ತರ ಮಾಡ್ತೀನಿ ಅನ್ನೋದು. ಈ ವಿಡಿಯೋಗಳಿಂದ ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಸರ್. ಈ ತರ ಒಳ್ಳೆ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಸರ್. ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಸರ್. ಓಕೆ ಸರ್, ಈಗ ನೀವು ಕೆಂಗುರಿ ಟಗರು ಮರಿಗಳನ್ನ ಸಾಕ್ತಾ ಇದ್ರಲ್ಲ, ಇದೇನು ಬಕ್ರೀದ್ ಪರ್ಪಸ್ಗೆ ಸಾಕ್ತಾ ಇದ್ರ ಅಥವಾ 365 ದಿವಸ ರೆಗ್ಯುಲರ್? ಸರ್ ನಾವು ವರ್ಷದ 365 ದಿನಗಳಲ್ಲಿ ಈ ವರ್ಷ 3 ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತಿದ್ವಿ ಸರ್. ನಾವು ವರ್ಷದಲ್ಲಿ ಒಂದು 4 ನಾವು ಇದು ಚಳಿಗಾಲ ಟೈಮಲ್ಲಿ ಒಂದು 3 ತಿಂಗಳ ಗ್ಯಾಪ್ ಕೊಡ್ತೀವಿ ಸರ್. ಮಿಕ್ಕಿದೆಲ್ಲ ಬೇಸಿಗೆ ಆಯ್ತು, ಮಳೆಗಾಲ ಆಯ್ತು ಇಲ್ಲ ಸಾಕ್ತೀವಿ ಸರ್. ನಾವು ಬಕ್ರೀದಿಗೆ ಅಂತ ಮರಿ ಸಾಕ್ತಿಲ್ಲ ಸರ್, ನಾವು ಕಟಿಂಗ್ ಪರ್ಪಸ್ಗೆ ಅಂತ ಸಾಕ್ತಿರೋ ಸರ್. ಓಕೆ, ಈಗ ಬಕ್ರೀದ್ ಪರ್ಪಸ್ ಯಾರು ತಗೊಳಕ್ ಬರ್ತೀನಿ ಅಂದ್ರೆ ಕೊಡ್ತೀವಿ ಸರ್. ಯಾಕಂದ್ರೆ ಈಗ ಈಗ ಮುಸ್ಲಿಂ ಬಾಂಧವರು ಏನಿದೆ ಆಲ್ಮೋಸ್ಟ್ ಆಗಿರೋದೇ ಬೇಕು ಅಂತ ಹೇಳ್ತಾರೆ. ಎಲ್ಲರೂ ದುಡ್ಡು ಇರೋಂತ ಮುಸ್ಲಿಂ ಬಾಂಧವರು ಇಲ್ಲ, ಕೆಲವರು ಸಣ್ಣ ಪುಟ್ಟ ತಗೊಳ್ಳೋರು ಇರ್ತಾರೆ, ಅವ್ರು ಬಂದು ತಗೋಬಹುದು ಸರ್, ಏನ್ ತೊಂದರೆ ಇಲ್ಲ. ಓಕೆ ಸರ್, ಈಗ ನೀವು ನಮ್ಗೆ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಬಟ್ ಮರಿ ತಗೊಳೋದು ಗೊತ್ತಾಗಲ್ಲ, ನೀವೇನಾದ್ರೂ ಬಂದು ಮರಿ ಕೊಡ್ಸಿ ಅಂದ್ರೆ ಕೊಡಿಸ್ತೀವಿ ಸರ್? ಆರಾಮಾಗಿ ಕೊಡಿಸ್ಬೋದು. ಯಾಕಂದ್ರೆ ನಮ್ ಚಿಕ್ಕಪ್ಪರು ಇದಾರೆ, ಹಂಗಲ್ಲಿ ನನಗೆ
ಗೊತ್ತಿರ್ಲಿಲ್ಲ ಸರ್. ಈಗ ಇದೇ ತರ ನೀವು ಯೂಟ್ಯೂಬ್ ಜಾಲತಾಣಗಳನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಹೇಳಿದ್ರಲ್ಲ, ಅದೇ ಇದೇ ತರದ ಕರಿಯಪ್ಪ ಅವರು ನಮ್ಮ ಕೊಪ್ಪಳದಲ್ಲ ಅವ್ರು ಪರಿಚಯ ಆಗಿ ನಮ್ಗೆ ಸಿಂಧನೂರು, ನಾವು ಫಸ್ಟು ದೇವದುರ್ಗ, ಶಾಪುರ್ ಈ ಕಡೆ ಭಾಗದಲ್ಲಿ ಮರಿ ತಗೊಂತಿದೀವಿ ಸರ್. ಕರಿಯಪ್ಪ ಅವರು ಪರಿಚಯ ಆಗಿರೋದ್ರಿಂದ ಈ 40 ಮರಿಗಳನ್ನ ಸಿಂಧನೂರು ಸಂತೆಯಲ್ಲಿ ಕರಿಯಪ್ಪ ಅವರು ಕೊಡಿಸಿದ್ದಾರೆ ಸರ್ ನಮಗೆ. ಸರ್, ಈಗ ದೇವದುರ್ಗ ಮತ್ತೆ ಶಾಪುರು ಕುರಿ ಸಂತೆಗಳಿಗೆ ಹಾ ಸರ್ ಹೋಲಿಸಿದಾಗ ಸಿಂಧನೂರು ಅಥವಾ ಕೂಕನಪಳ್ಳಿ ಸಂತೆ ಯಾವ ತರ ಇದಾವೆ ಸರ್? ಸರ್ ಪರವಾಗಿಲ್ಲ ಸರ್, ಸಿಂಧನೂರು ಸಂತೆ ಚೆನ್ನಾಗಿದೆ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಶಾಪುರ ಆಯ್ತು, ದೇವದುರ್ಗದ ಆಯ್ತು, ಮರಿಗಳು ಚೆನ್ನಾಗೇ ಇರುತ್ತೆ ಸರ್. ಆದ್ರೆ ಏನಾಗುತ್ತೆ ಅಂದ್ರೆ ಕಡಿಮೆ ಮರಿ ಬರೋದ್ರಿಂದ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸರ್ ಅದಕ್ಕೆ. ಈಗ ಅಲ್ಲಿ ಸಿಂಧನೂರ್ಗು ಮತ್ತು ದೇವದುರ್ಗ, ಶಾಪುರ್ಗೂ ಹೋಲಿಸಿದ್ರೆ ಒಂದು 500 ರುಪೀಸ್ ವೇರಿಯೇಷನ್ ಆಗುತ್ತೆ ಸರ್ ಒಂದ್ ಮರಿ ಅಂತ. ಓಕೆ. ಸರ್, ಈಗ ನಿಮ್ಮ ಹತ್ರ ಇರುವಂತ ಟಗರ್ ಮರಿಗಳನ್ನ ತಗೋಬೇಕು ಅಂದ್ರೆ ಅಥವಾ ಇನ್ನಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್? ಹೇಳ್ತೀನಿ ಸರ್. 9665934615. ಓಕೆ ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೀವು ಕರೆ ಮಾಡೋದಕ್ಕೆ ಬಂದು ಇಲ್ಲಿವರೆಗೆ ವಿಡಿಯೋ ಮಾಡಿದ್ರಿ, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.